ಮಾರ್ಚ್ ತಿಂಗಳು ಕೋಲೋರೆಕ್ಟಲ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಮಂತ್ ಇದು. ಸೊ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಅಂದರೆ ಕರಳಿನ ಕ್ಯಾನ್ಸರ್, ದೊಡ್ಡ ಕರಳಿನ ಕ್ಯಾನ್ಸರು, ಗುದದ್ವಾರದ ಕ್ಯಾನ್ಸರು ಮತ್ತು ಚಿಕ್ಕ ಕರಳಿನ ಕ್ಯಾನ್ಸರ್ ಬಗ್ಗೆ ಹೆಚ್ಚಾಗಿ ಮಾಹಿತಿ, ಹೆಚ್ಚಾಗಿ ಅವೇರ್ನೆಸ್ ತಿಳಿಸ್ಕೊಡುವಂಥ ಮಂತ್ ಆಗಿದೆ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಡಾಕ್ಟರ್ ಶ್ರೀನಿವಾಸ್ ಬಿಜೆ, ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್. ಸೊ ಗುದದ್ವಾರದ ಕ್ಯಾನ್ಸರು ಮತ್ತು ದೊಡ್ಡ ಕರಳಿನ ಕ್ಯಾನ್ಸರು ಕಾಮನ್ ಆಗಿ ನಾವು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನೋಡ್ತೀವಿ ನಾವು. ಸೊ ಇದರ ಮೇನ್ ಸಿಂಪ್ಟಮ್ಸ್ ಏನು ಅಂತ ಅಂದರೆ, ಮೋಷನ್ ಮಾಡೋದಕ್ಕೆ ಅಂದರೆ ಟಾಯ್ಲೆಟ್ ಮಾಡಬೇಕಾದ್ರೆ ಕಷ್ಟಪಟ್ಟು, ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಕಷ್ಟಪಟ್ಟು ಮಾಡಬೇಕು, ಅಥವಾ ಲೂಸ್ ಮೋಷನ್, ಆಲ್ಟರ್ನೇಟ್ ಒಂದು ದಿವಸ ಕಾನ್ಸ್ಟಿಪೇಷನ್ ಇರುತ್ತೆ, ಒಂದು ದಿವಸ ಲೂಸ್ ಮೋಷನ್ ಇರುತ್ತೆ, ಅಥವಾ ಮೋರ್ ಇಂಪಾರ್ಟೆಂಟ್ಲಿ ಮೋಷನಲ್ಲಿ ಅಥವಾ ಟಾಯ್ಲೆಟಲ್ಲಿ ಬ್ಲಡ್ ಕಾಣಿಸ್ಕೊಳ್ಳೋವಂಥದ್ದು, ಅಥವಾ ಟಾಯ್ಲೆಟ್ ಮಾಡಬೇಕಾದ್ರೆ ಪೇನ್ ಬರುವಂಥದ್ದು. ಯಾವುದೇ ಮೋಷನಲ್ಲಿ ಬ್ಲಡ್ ಕಾಣಿಸಿದ ಮಾತ್ರಕ್ಕೆ ಅದು ಕ್ಯಾನ್ಸರ್ ಅಂತ ಅಲ್ಲ, ಬಟ್ ಅದನ್ನು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ನೀವು ಅದನ್ನು ಚರ್ಚೆ ಮಾಡಿ ಅದರ ಟೆಸ್ಟ್ ಮಾಡಿ ನೋಡಿದಾಗ ನಿಮಗೆ ಅದು ಫಿಶರು ಅಥವಾ ಪೈಲ್ಸು ಅದರಿಂದನೂ ಸಹ ರಕ್ತ ಬೀಳ್ಬೋದು. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗುತ್ತೆ ಡಾಕ್ಟರ್ಗಳಿಗೆ. ಸೊ ಅದನ್ನು ನೀವು ಹೋಗಿ ತೋರಿಸಿದ್ರೆ ಅದನ್ನು ನಾವು ಇದು ಕ್ಯಾನ್ಸರ್ ರಿಲೇಟೆಡ್ ಬ್ಲಡ್ ಬರ್ತಾ ಇದೆಯಾ ಅಥವಾ ಕ್ಯಾನ್ಸರ್ ಇಲ್ಲದೇ ಇರೋವಂಥದ್ದು ಕಾರಣಗಳಿಂದ ಬರ್ತಾ ಇದೆಯಾ ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಈ ಥರ ಬ್ಲಡ್ ಯಾವುದೇ ಕಾರಣದಲ್ಲಿ ಬರ್ತಾ ಇದ್ರೂ ಸಹ ಆದಷ್ಟು ಬೇಗವಾಗಿ ಅಥವಾ ಆದಷ್ಟು ತ್ವರಿತವಾಗಿ ನೀವು ನಿಮ್ಮ ಡಾಕ್ಟರ್ನ ಸಲಹೆ ಪಡ್ಕೊಳ್ಳೋದು ಒಳ್ಳೆಯದು. ಇನ್ನೊಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಏನಂತ ಅಂದರೆ ವೆಯ್ಟ್ ಲಾಸ್ ಆಗುವಂಥದ್ದು. ನಾವು ಅಂದರೆ ಮಧ್ಯ ವಯಸ್ಕಲ್ಲಿ 45-50 ವರ್ಷದಲ್ಲಿ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ. ಅಂದರೆ ಬಟ್ ಬ್ಲಡ್ ಇದರಲ್ಲಿ ಕಾಣಿಸೋದಿಲ್ಲ, ಮೋಷನ್ ಮಾಡಬೇಕಾದ್ರೆ ಅದು ಕಪ್ಪು ಬ್ಲಡ್ ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಬ್ಲಡ್ ಲಾಸ್ ಆಗಿ ಅವರಿಗೆ ಟಯರ್ಡ್ನೆಸ್ ಆಗ್ತಾ ಇರುತ್ತೆ, ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಇದು ಸಹ ನಾವು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನೋಡ್ತಿರುವಂಥ ಒಂದು ರೋಗ ಲಕ್ಷಣ, ಕೋಲೋರೆಕ್ಟಲ್ ಕ್ಯಾನ್ಸರಲ್ಲಿ ಕಾಣಿಸುವಂಥ ರೋಗ ಲಕ್ಷಣವಾಗಿದೆ. ಸೊ ಇದನ್ನು ಸಹ ನಾವು ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿ, ಆಮೇಲೆ ನಾವು ಯಾವ ಕಾರಣಕ್ಕೆ ಬ್ಲಡ್ ಲಾಸ್ ಆಗ್ತಿದೆ ಅಂತ ನೋಡಿ ಅದನ್ನು ನಾವು ಪತ್ತೆ ಹಚ್ಬೋದು. ಕೋಲೋರೆಕ್ಟಲ್ ಕ್ಯಾನ್ಸರು, ಈ ದೊಡ್ಡ ಕರಳಿನ ಕ್ಯಾನ್ಸರ್ ಮತ್ತು ಗುದದ್ವಾರದ ಕ್ಯಾನ್ಸರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಮ್ಮ ಕ್ಲಿನಿಕ್ಗಳಲ್ಲಿ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 5-10 ವರ್ಷದ ಹಿಂದೆ ಇದರ ಪ್ರಮಾಣ ತುಂಬ ಕಡಿಮೆ ಇತ್ತು. ಸೊ ಇದರ ಪ್ರಮಾಣ ಏನಕ್ಕೆ ಜಾಸ್ತಿ ಆಗಿದೆ ಅಂತ ಅಂದರೆ, ಒಂದು ಸೆಡೆಂಟರಿ ಲೈಫ್ ಸ್ಟೈಲ್, ಒಬೇಸಿಟಿ, ಫಿಸಿಕಲ್ ಎಕ್ಸಸೈಸ್ ಇಲ್ಲದೆ ಇರೋವಂಥದ್ದು. ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಗಿದೆ. ಸಪೋಸ್ ಮೋಷನಲ್ಲಿ ಬ್ಲಡ್ ಬರ್ತಾ ಇದೆ ಅಂತ ಹೇಳಿದಾಗ ನಾವು ಅದನ್ನು ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಿದ್ದು ಮೋಷನ್ ಟೆಸ್ಟ್ ಅಥವಾ ರೆಕ್ಟಲ್ ಎಕ್ಸಾಮ್, ಗುದದ್ವಾರದ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಅದು ಕ್ಯಾನ್ಸರ್ ರಿಲೇಟೆಡ್ ಸಿಂಪ್ಟಮ್ಸ್ ಏನಿದೆಯಾ ಇಲ್ವಾ ಅಂತೇಳಿ. ಆಮೇಲೆ ಇಮೇಜಿಂಗ್ ಟೆಸ್ಟ್ಗಳು ಮಾಡ್ತೀವಿ, CT ಸ್ಕ್ಯಾನ್ ಮಾಡ್ತೀವಿ. ಅದು ಆಮೇಲೆ ಕೊಲೊನೋಸ್ಕೋಪಿ ಅಂತ ಟೆಸ್ಟ್ ಮಾಡ್ತೀವಿ. ಕೊಲೊನೋಸ್ಕೋಪಿ ಅಂತ ಹೇಳಿ ಅಂತಂದರೆ ಗುದದ್ವಾರದಿಂದ ಟ್ಯೂಬ್ ಹಾಕ್ಬಿಟ್ಟು ಅದನ್ನು ಟೆಸ್ಟ್ ಮಾಡುವಂಥದ್ದು. ಆ ಟೆಸ್ಟಲ್ಲಿ ಏನಾದರೂ ಅದರಲ್ಲಿ ಕ್ಯಾನ್ಸರ್ ಗಿಡ್ಡೆ ಏನಾದರೂ ಇದ್ದರೆ ಅದರಿಂದ ಬಯಾಪ್ಸಿ ತೊಗೊಂಡು ಅದನ್ನು ನಾವು ಟೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಟ್ರೀಟ್ಮೆಂಟ್ ಬಂದು ಸ್ಟೇಜಿಂಗ್ ಅಂತ ಮಾಡ್ತೀವಿ. ಬರೀ ಈ ಕರಳಿನ ಕ್ಯಾನ್ಸರ್ ಬರೀ ಅದೇ ಸ್ಟೇಜಲ್ಲೇ ಇದೆಯಾ, ಕರಳಿಗೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ಬೇರೆ ಯಾವುದಾದ್ರೂ ಆರ್ಗನಿಗೆ ಹೋಗಿದೆಯಾ ಅಂತ ಹೇಳ್ಬಿಟ್ಟು PET-CT ಸ್ಕ್ಯಾನು, MRI ಸ್ಕ್ಯಾನ್ಗಳೆಲ್ಲ ಮಾಡ್ತೀವಿ. ಕ್ಯಾನ್ಸರು ಇದೆ ಅಂತ ಅಂದರೆ ಕೀಮೋಥೆರಪಿ ಮತ್ತು ಸರ್ಜರಿ ಬೇಕಾಗುತ್ತದೆ. ಗುದದ್ವಾರದ ಕ್ಯಾನ್ಸರ್ ಅಂತಂದರೆ ಕೀಮೋಥೆರಪಿ, ರೇಡಿಯೇಷನ್ನು ಮತ್ತು ಸರ್ಜರಿ 3 ಬೇಕಾಗುತ್ತೆ. ಸೊ ಇದು ಕರಳಿನ ಕ್ಯಾನ್ಸರು ಮತ್ತು ಗುದದ್ವಾರದ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮಾಡುವಂಥ ವಿಡಿಯೋ. ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ನೀವು ತಿಳ್ಕೊಬೇಕು ಅಂತಂದರೆ ನಮ್ಮನ್ನು ಭೇಟಿ ಮಾಡ್ಬೋದು, ಅಥವಾ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಬಗ್ಗೆ ನೀವು ತಿಳ್ಕೊಬೋದು. ನಮಸ್ಕಾರ.